ಸಿದ್ದು ಬಿರುಗಾಳಿ ಅಟ್ಯಾಕ್, ಮೋದಿ ಸುಂಟರಗಾಳಿ ಕೌಂಟರ್. ನನ್ನ ತೆರಿಗೆ ನನ್ನ ಹಕ್ಕು, ದೇಶಕ್ಕೆ ಮಾರಕ ಎಂದಿದ್ದೇಕೆ ಪ್ರಧಾನಿ. ದೇಶ ಒಡೆಯಬೇಡಿ, ಕಾಂಗ್ರೆಸ್ ವಿರುದ್ಧ ಕೆಂಡ ಕಾರಿದ್ದೇಕೆ ಮೋದಿ. ಲೋಕ ಚುನಾವಣೆ ಹೊಸ್ತಿಲಲ್ಲೇ ಮೋದಿ ಸಿದ್ದು ಸಿಡಿಲಬ್ಬರದ ಟಾಕ್ ವಾರ್. ಕೇಂದ್ರ ವರ್ಸಸ್ ರಾಜ್ಯ ಕದನಕ್ಕೆ ಮೋದಿ ಹೊಸ ತಿರುವು ಕೊಟ್ರ. ಇದು ಈ ಹೊತ್ತಿನ ವಿಶೇಷ. ಅನುದಾನ ವಾರ್, ಮೋದಿ ಕೌಂಟರ್. ಕಳೆದ ಒಂದು ವಾರದಿಂದಲೇ ದೇಶದಲ್ಲಿ, ಅದರಲ್ಲೂ ಮುಖ್ಯವಾಗಿ ಕರ್ನಾಟಕದಲ್ಲಿ ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳ ನಡುವೆ ಸಂಘರ್ಷ ಜೋರಾಗಿದೆ. ಅನುದಾನ ಹಂಚಿಕೆಯ ವಿಚಾರದಲ್ಲಿ ಕರ್ನಾಟಕಕ್ಕೆ ತಾರತಮ್ಯ ಆಗ್ತಾ ಇದೆ ಅಂತ ಸಿದ್ದು ಸರ್ಕಾರ ಮೋದಿ ಸರ್ಕಾರದ ವಿರುದ್ಧ ಸಮರ ಸಾರಿದೆ. ದೆಹಲಿಗೆ ಹೋಗಿ ಜಂತರ್ ಮಂತರ್ನಲ್ಲಿ ಇಡೀ ಸರ್ಕಾರವೇ ಮೊದಲ ಬಾರಿಗೆ ಹೋಗಿ ಪ್ರತಿಭಟನೆಯನ್ನು ನಡೆಸಿಯಾಯಿತು. ಇದಕ್ಕೆ ದಕ್ಷಿಣದ ಉಳಿದ ರಾಜ್ಯಗಳು ಕೂಡ ಕೈ ಜೋಡಿಸಲು ಶುರು ಮಾಡಿಬಿಟ್ಟಿವೆ. ಇದೇ ಹೊತ್ತಿನಲ್ಲಿ ಮೋದಿ ಕಾಂಗ್ರೆಸ್ನ ಅನುದಾನ ಯುದ್ಧದ ವಿರುದ್ಧ ಅಕ್ಷರಶಃ ಗುಡುಗು ಸಿಡಿಲಿನಂತೆ ಅಬ್ಬರಿಸಿದ್ದಾರೆ. ಈ ಯೋಜನೆಯೇ ದೇಶ ಒಡೆಯುವಂತಹದ್ದು ಅಂತ ಕೌಂಟರ್ ಅಟ್ಯಾಕ್ ಕೊಟ್ಟಿದ್ದಾರೆ. ಈ ಕುರಿತು ಒಂದು ವಿಶೇಷ ಸಂಚಿಕೆ ಇಲ್ಲಿದೆ ನೋಡಿ. ಮೋದಿ ಸರ್ಕಾರದ 2ನೇ ಅವಧಿಯ ಕೊನೆಯ ಅಧಿವೇಶನದಲ್ಲಿ ಮೋದಿ ಸಿಡಿಲಬ್ಬರದ ಭಾಷಣ ಮಾಡಿದ್ದಾರೆ. ಮೊನ್ನೆಯಷ್ಟೇ ಲೋಕಸಭೆಯಲ್ಲಿ ನಿಂತು ಗರ್ಜಿಸಿದಂತಹ ಮೋದಿ ಈಗ ರಾಜ್ಯಸಭೆಯಲ್ಲೂ ಅಬ್ಬರಿಸಿದ್ದಾರೆ. ತನ್ನ ವಿರುದ್ಧದ ಆರೋಪಗಳಿಗೆ, ತಮ್ಮ ಸರ್ಕಾರದ ಮೇಲೆ ಮಾಡ್ತಾ ಇರುವ ಆರೋಪಗಳಿಗೆಲ್ಲ ಅಂಕಿಅಂಶ ಮತ್ತು ಘಟನೆಗಳ ಸಮೇತವಾಗಿ ಕೌಂಟರ್ ಕೊಟ್ಟಿದ್ದಾರೆ. ಹಿಂದಿನ ಸರ್ಕಾರಗಳು ಹೇಗಿದ್ವು, ಹಿಂದಿನ ಪ್ರಧಾನಿಗಳು ಏನು ಮಾಡ್ತಾ ಇದ್ರು ಅಂತ ಹೇಳೋದ್ರ ಜೊತೆಗೆ ತಮ್ಮ ಸರ್ಕಾರದ ವಿರುದ್ಧ ಕಾಂಗ್ರೆಸ್ ಮಾಡ್ತಾ ಇರುವ ಆರೋಪ ಮತ್ತು ಹೋರಾಟದ ವಿರುದ್ಧ ಬೆಂಕಿ ಕಾರಿದ್ದಾರೆ. ಅದರಲ್ಲೂ ಮುಖ್ಯವಾಗಿ ಕರ್ನಾಟಕದ ಕಾಂಗ್ರೆಸ್ ಸರ್ಕಾರ ತೀವ್ರಗೊಳಿಸಿರುವ ಅನುದಾನ ವಾರ್ ವಿರುದ್ಧ ಮೋದಿ ಮಿಸೈಲ್ ಅನ್ನೇ ಸಿಡಿಸಿದ್ದಾರೆ. ಕೇಂದ್ರದ ವಿರುದ್ಧ ಸಿದ್ದು ಸರ್ಕಾರದ ಅನುದಾನ ಸಮರ, ಹಂಚಿಕೆ ಅನ್ಯಾಯದ ವಿರುದ್ಧ ದೆಹಲಿಯಲ್ಲಿಯೇ ಹೋರಾಟ. ಸದ್ಯ ದೇಶದಲ್ಲಿ, ಅದರಲ್ಲೂ ಮುಖ್ಯವಾಗಿ ಕರ್ನಾಟಕದ ರಾಜಕಾರಣದಲ್ಲಿ ಏನಾಗ್ತಿದೆ ಅನ್ನೋದು ನಿಮ್ಗೆ ಗೊತ್ತಿದೆ. ಕೇಂದ್ರ ಸರ್ಕಾರವು ಕರ್ನಾಟಕಕ್ಕೆ ಅನುದಾನ ಕೊಡೋದ್ರಲ್ಲಿ ಅನ್ಯಾಯ ಮಾಡಿದೆ. ತೆರಿಗೆಯ ಹಣವನ್ನ ಸರಿಯಾಗಿ ಹಂಚ್ತಾ ಇಲ್ಲ. ಕರ್ನಾಟಕದಿಂದ ಸಂಗ್ರಹ ಆದಂತಹ ತೆರಿಗೆ ಉತ್ತರದ ರಾಜ್ಯಗಳಿಗೆ ಹೋಗ್ತಾ ಇದೆ. ಕೇಂದ್ರ ಸರ್ಕಾರ ಕೋಟ್ಯಾಂತರ ಹಣವನ್ನ ಬಾಕಿ ಉಳಿಸಿಕೊಂಡಿದೆ. ಹೀಗೆ ಮೋದಿ ಸರ್ಕಾರದ ವಿರುದ್ಧ ಸಿದ್ದರಾಮಯ್ಯ ಸರ್ಕಾರ ದೊಡ್ಡ ಚಾರ್ಜ್ ಶೀಟ್ ಅನ್ನೇ ಬರ್ತದೆ. ಕಳೆದ ಒಂದು ವಾರದಿಂದಾನೂ ರಾಜ್ಯ ವರ್ಸಸ್ ಕೇಂದ್ರ ಯುದ್ಧ ನಡೀತಾ ಇದೆ. ನನ್ನ ತೆರಿಗೆ ನನ್ನ ಹಕ್ಕು ಹೆಸರಲ್ಲಿ ಅಭಿಯಾನವೂ ಆರಂಭವಾಗಿದೆ. ಇನ್ನು ಈ ಅನುದಾನ ಸಮರವನ್ನ ದೆಹಲಿಯ ಅಂಗಳದ ತನಕನೂ ತೆಗೆದುಕೊಂಡು ಹೋಗಿದೆ ರಾಜ್ಯ ಸರ್ಕಾರ. ಎಸ್, ದೇಶದ ಇತಿಹಾಸದಲ್ಲೇ ಬಹುಶಃ ಮೊದಲ ಬಾರಿಗೆ ಒಂದಿಡೀ ಸರ್ಕಾರವೇ ಪ್ರತಿಭಟನೆ ಮಾಡ್ತಾ ಇರುವುದು. ಬುಧವಾರ ರಾಜ್ಯದ ಸಿದ್ದರಾಮಯ್ಯ ಸರ್ಕಾರದ ಎಲ್ಲಾ ಸಚಿವರು ಹಾಗೂ ಕಾಂಗ್ರೆಸ್ ಶಾಸಕರು ದೆಹಲಿಯ ಜಂತರ್ ಮಂತರ್ನಲ್ಲಿ ಪ್ರತಿಭಟಿಸಿದ್ದಾರೆ. ಕರ್ನಾಟಕಕ್ಕೆ ಅನುದಾನ ಹಂಚಿಕೆಯಲ್ಲಿ ಅನ್ಯಾಯ ಆಗಿದೆ, ಹೆಚ್ಚು ತೆರಿಗೆ ಸಂಗ್ರಹವಾದ್ರೂ ಸಂಪೂರ್ಣ ದುಡ್ಡು ಸಿಗ್ತಾ ಇಲ್ಲ ಅಂತ ಆರೋಪಿಸಿ ಸಿದ್ದರಾಮಯ್ಯ ಸರ್ಕಾರ ಕೇಂದ್ರದ ಮೋದಿ ಸರ್ಕಾರದ ವಿರುದ್ಧ 2 ಗಂಟೆ ದೆಹಲಿಯಲ್ಲಿಯೇ ಪ್ರತಿಭಟಿಸಿದೆ. 4,30,000 crore ಕರ್ನಾಟಕದಿಂದ ಕೇಂದ್ರ ಸರ್ಕಾರಕ್ಕೆ ತೆರಿಗೆ ನಾವು ಸಲ್ಲಿಸತಕ್ಕಂಥದ್ದು. ಅಂದ್ರೆ ₹1 ಅಲ್ಲ, ₹100 ತೆರಿಗೆ ಕಲೆಕ್ಟ್ ಮಾಡಿದ್ರೆ ನಮಗೆ ಬರ್ತಕ್ಕಂಥದ್ದು 12ರಿಂದ 13 ರೂಪಾಯಿ. ಫಾಲೋ ಗೊತ್ತಾಯ್ತೇನ್ರಿ? ₹100 ನಾವು ಕಲೆಕ್ಟ್ ಮಾಡಿದ್ರೆ ಕೇಂದ್ರ ಸರ್ಕಾರಕ್ಕೆ ಕೊಟ್ರೆ ₹100 ನಮಗೂ ವಾಪಸ್ ಬರೋದು ಎಷ್ಟಪ್ಪ ಅಂದ್ರೆ 12ರಿಂದ 13 ರೂಪಾಯಿ. Is it not an injustice to people of Karnataka? Is it not an injustice cost to Karnataka? That is why we are agitated. ಇನ್ನು ದೆಹಲಿಯಲ್ಲಿ ಭಾಷಣ ಮಾಡಿದಂತಹ ಸಿದ್ದರಾಮಯ್ಯ ಮೋದಿ ಸರ್ಕಾರದ ವಿರುದ್ಧ ತೀವ್ರ ವಾಗ್ದಾಳಿಯನ್ನೇ ನಡೆಸಿದ್ರು. ಸಿದ್ದು ಭಾಷಣದಲ್ಲಿ ಆಕ್ರೋಶವಿತ್ತು. ಬಿರುಗಾಳಿಯಂತೆ ಮೋದಿಯ ವಿರುದ್ಧ ಸಿದ್ದು ಅಬ್ಬರಿಸಿದ್ರು. ಈ ಅನ್ಯಾಯ ಆಗಲಿಕ್ಕೆ it is not Siddaramaya is responsible. It is Government of India. It is Government of India. It is none other than our Prime Minister of the country, Sri Narendra Modi ji. ಸತ್ಯ ಗೊತ್ತಾಗಬೇಕಲ್ಲ. ನೀವೆಷ್ಟೇ ಅಸತ್ಯವನ್ನ ಹೇಳಿದ್ರೂ ಕೂಡ ಸತ್ಯವನ್ನ ಮುಚ್ಚಾಕ್ಲಿಕ್ಕೆ ಸಾಧ್ಯ ಇಲ್ಲ. ಮಿಸ್ಟರ್ ಯಡಿಯೂರಪ್ಪ, ಮಿಸ್ಟರ್ ಬಸವರಾಜ ಬೊಮ್ಮಾಯಿ, these are all facts.
ಅಂಡ್ ನಾನು ಎಲ್ಲ ಕೋಟ್ ಮಾಡ್ತಾ ಇರ್ತಕ್ಕಂಥ ಫ್ಯಾಕ್ಟ್ಸ್ ಫಿಗರ್ಸ್ ಇಟ್ ಈಸ್ ಫ್ರಮ್ ದೇರ್ ಡಾಕ್ಯುಮೆಂಟ್ಸ್ ಓನ್ಲಿ. ಹೀಗೆ ಸಿದ್ದು ಮೋದಿ ವಿರುದ್ಧ ಒಂದರ ಹಿಂದೊಂದರಂತೆ ಆರೋಪಗಳ ಬಾಣವನ್ನ ಹುಡ್ತಾನೆ ಬಂದ್ರು. 2011ರ ಜನಸಂಖ್ಯೆಗೆ ಅನುಗುಣವಾಗಿ ಆಯಾ ರಾಜ್ಯಗಳಿಗೆ ಅನುದಾನಗಳನ್ನ ಹಂಚಿಕೆ ಮಾಡ್ತಾ ಬರ್ತಿದೆ ಕೇಂದ್ರ ಸರ್ಕಾರ. ಈ ಮೊದಲು 1971ರ ಜನಸಂಖ್ಯೆಗೆ ಅನುಗುಣವಾಗಿ ಅನುದಾನ ಹಂಚಿಕೆಯಾಗ್ತಿತ್ತು. ಜೊತೆಗೆ ಉಳಿದ ವಿಚಾರಗಳನ್ನು ಪರಿಗಣಿಸಿ ತೆರಿಗೆ ಹಣವನ್ನ ಕೇಂದ್ರ ಹಂಚ್ತಾ ಇದೆ. ಇದರ ಅನ್ವಯ ಹಿಂದುಳಿದಿರುವಂತಹ ಉತ್ತರ ಭಾರತದ ರಾಜ್ಯಗಳಿಗೆ ಹೆಚ್ಚಿನ ಅನುದಾನ ಹೋಗ್ತಾ ಇತ್ತು. ದಕ್ಷಿಣದ ರಾಜ್ಯಗಳು ಉತ್ತರದ ರಾಜ್ಯಗಳಿಗಿಂತ ಉತ್ತಮ ಸ್ಥಿತಿಯಲ್ಲಿರೋದ್ರಿಂದ ಅನುದಾನ ಕಡಿಮೆ ಬರ್ತಿದೆ. ಆದ್ರೆ ನಮ್ಮ ದುಡ್ಡು ನಮಗ್ ಕೊಡಿ ಅಂತ ಕಾಂಗ್ರೆಸ್ ಸರ್ಕಾರ ಪ್ರತಿಭಟನೆ ಹೋರಾಟ ನಡೆಸ್ತಾ ಇದೆ. ಈಗ ಇದರ ವಿರುದ್ಧ ಮೋದಿ ರೊಚ್ಚಿಗೆದ್ದು ಅಬ್ಬರಿಸಿದ್ದಾರೆ. आज विदेशी मेहमान आते हैं तो मेरा आग्रह रहता है कि आपको एक दिन किसी राज्य में जाना चाहिए. मैं उनको लेते के जाता हूं राज्यों में, ताकि उनको पता चले कि मेरा देश यानी दिल्ली नहीं है, मेरा देश चेन्नई में भी है, मेरा देश बेंगलुरु में भी है, मेरा देश हैदराबाद में भी है, मेरा देश पुरी में भी है, भुवनेश्वर में भी है, मेरा देश कलकत्ता में भी है, मेरा देश गुवाहाटी में भी है. ದೇಶ ಅಂದ್ರೆ ಒಂದು ದೇಹವಿತ್ತಂತೆ. ಕಾಲಿಗೆ ಏಟಾದ್ರೂ ಇಡೀ ದೇಹಕ್ಕೆ ಪರಿಣಾಮ ಬೀರುತ್ತೆ. ಹೌದು, ರಾಷ್ಟ್ರಪತಿಗಳ ಭಾಷಣದ ಮೇಲಿನ ವಂದನಾ ನಿರ್ಣಯದ ಮೇಲೆ ರಾಜ್ಯಸಭೆಯಲ್ಲಿ ಮೋದಿ ಮಾತನಾಡಿದ್ದಾರೆ. ಈ ಸಂದರ್ಭದಲ್ಲಿ ತಮ್ಮ ಸರ್ಕಾರ ಕಳೆದ 10 ವರ್ಷಗಳಿಂದ ಮಾಡಿರುವಂತಹ ಸಾಧನೆಗಳನ್ನ, ಜೊತೆಗೆ ಈ ಹಿಂದಿನ ಸರ್ಕಾರಗಳು ಅಭಿವೃದ್ಧಿ ಕಾರ್ಯದಲ್ಲಿ ಎಷ್ಟು ಮಂದಗತಿಯಲ್ಲಿ ಸಾಗ್ತಾ ಇದ್ವು ಅಂತ ಹೇಳ್ತಾ ಬಂದ್ರು. ಹೀಗೆ ಹೇಳ್ತಾ ಪ್ರಸ್ತುತ ದೇಶದಲ್ಲಿ ಶುರುವಾಗಿರುವ ಕೇಂದ್ರ ವರ್ಸಸ್ ರಾಜ್ಯಗಳ ನಡುವಿನ ಯುದ್ಧಕ್ಕೂ ಕೌಂಟರ್ ಕೊಟ್ರು. ಅದಕ್ಕೆ ಮೊದಲು ಅವರು ಹೇಳಿದ್ದೆ ದೇಶ ಮತ್ತು ದೇಹದ ಕಥೆಯನ್ನ. देश का हर कोना, हर परिवार विकास के फल प्राप्त करे, ये हम सबका दायित्व है और हम उसी दिशा में जाना चाहते हैं. हम हर राज्य को उसका पूरा हक भी देना चाहते हैं. लेकिन मैं आज एक अहम मुद्दे पर मेरी पीड़ा व्यक्त करना चाहूँगा. आदरणीय सभापति जी, एक राष्ट्र हमारे लिए सिर्फ जमीन का टुकड़ा नहीं है, हम सब के लिए एक इकाई ऐसी है जो प्रेरणा देने वाली इकाई है. जैसे शरीर होता है, शरीर में जैसे अंगांगी भाव होता है, अगर पैर में कांटा लगे तो पैर ये नहीं कहता है, हाथ कभी नहीं सोचता है कि मुझे क्या, पैर को कांटा लगा है, पैर पैर का काम करेगा. पल भर में हाथ पैर के पास पहुंच जाता है, कांटा निकालता है. कांटा पैर को लगता है, आंख ये नहीं कहती कि आंसू मैं क्यों बहाऊं, आंसू आंख से निकलते हैं. हिंदुस्तान के किसी भी कोने में दर्द हो तो पीड़ा सबको होनी चाहिए. ಹೌದು, ದೇಶವನ್ನ ಒಂದು ದೇಹಕ್ಕೆ ಹೋಲಿಸಿದಂತಹ ಮೋದಿ ದೇಹದ ಒಂದು ಭಾಗಕ್ಕೆ ಹಾನಿಯಾದ್ರೂ ಇಡೀ ಶರೀರವೇ ಊನಗೊಂಡಿದೆ ಅಂತ ಹೇಳ್ತಾರೆ ಅಂದ್ರು. ಹೀಗಾಗಿ ದೇಶದ ಯಾವ ರಾಜ್ಯ ಹಿಂದುಳಿದ್ರೂ ಅದು ಇಡೀ ದೇಶಕ್ಕೆ ಸಮಸ್ಯೆ ಇತ್ತಂತೆ. ಹೀಗಾಗಿನೇ ಅನುದಾನಗಳ ಹಂಚಿಕೆಯಲ್ಲಿ ವ್ಯತ್ಯಾಸ ಇರುತ್ತೆ ಅಂತ ಮೋದಿ ಸಮರ್ಥಿಸಿಕೊಂಡ್ರು. अगर देश का एक कोना, अगर शरीर का एक अंग अगर काम नहीं करता है तो पूरा शरीर अपंग माना जाता है. शरीर जिस प्रकार से अगर देश का भी कोई कोना, देश का कोई क्षेत्र विकास से वंचित रह जाएगा तो देश विकसित नहीं हो सकता है. और इसलिए हमें भारत को एक अंगांगी भाव से देखना होना चाहिए, उसको टुकड़ों में नहीं. ಇಡೀ ಸರ್ಕಾರವೇ ಬೀದಿಗಿಳಿದು ಹೋರಾಡ್ತಾ ಇದೆ. ಸಿದ್ದು ಸರ್ಕಾರಕ್ಕೆ ಮೋದಿ ಡೈರೆಕ್ಟ್ ಟಾಂಗ್. ದೇಶ ಅಂದ್ರೆ ಒಂದು ಎಂಬ ಭಾವನೆ ಇರಬೇಕು ಅಂತ ತಮ್ಮ ಭಾಷಣದ ಉದ್ದಕ್ಕೂ ಪ್ರತಿಪಾದಿಸುತ್ತಾ ಬಂದಂತಹ ಮೋದಿ ರಾಜ್ಯದ ಕಾಂಗ್ರೆಸ್ ಸರ್ಕಾರ ನಡೆಸ್ತಾ ಇರುವ ಹೋರಾಟಕ್ಕೆ ಪ್ರತಿ ಹಂತದಲ್ಲೂ ಕೌಂಟರ್ ಕೊಡ್ತಾ ಬಂದ್ರು. ಮುಖ್ಯವಾಗಿ ವಿಪಕ್ಷಗಳು ಯೋಚಿಸುವ ರೀತಿಯನ್ನ ಟೀಕಿಸಿದಂತಹ ಮೋದಿ ಇಡೀ ಸರ್ಕಾರವೇ ಬೀದಿಗಿಳಿದು ಹೋರಾಡ್ತಾ ಇರೋದ್ರ ಬಗ್ಗೆ ಕಳವಳ ವ್ಯಕ್ತಪಡಿಸಿದ್ರು. सरकार जी हिंदी और भाषा बोली जा रही है, देश को तोड़ने के लिए, राजनीतिक स्वार्थ के लिए नए नैरेटिव गढ़े जा रहे हैं. एक पूरी सरकार मैदान में उतर करके उन भाषा गढ़ रही है. इससे बड़ा देश का दुर्भाग्य क्या हो सकता है? आप मुझे बताइए, झारखंड का कोई आदिवासी बच्चा अगर ओलंपिक के खेल के अंदर जाकर के मेडल लेकर आएगा तो क्या हम ये सोचते हैं कि तो झारखंड का बच्चा है? पूरा देश कहता है हमारा देश है. जब एक झारखंड के बच्चे में प्रतिभा देखते हैं और देश हजारों करोड़ रुपया, हजारों लाखों रुपया खर्च करके
उसको अच्छे कोचिंग के लिए दुनिया के किसी देश में भेजता है, तो हम ये सोचेंगे कि खर्चा झारखंड के लिए हो रहा है, कई देश के लिए नहीं हो रहा है। हम क्या करने लगे हैं, क्या भाषा बोलने लगे? ನನ್ನ ತೆರಿಗೆ ನನ್ನ ಹಕ್ಕು ಹೋರಾಟಕ್ಕೆ ಮೋದಿ ಟೀಕೆ. ದೇಶವನ್ನ ವಿಭಜಿಸಬೇಡಿ, ಪ್ರಧಾನಿ ಕೆಂಡಗಾರಿದ್ಯಾಕೆ? ಮುಖ್ಯವಾಗಿ ಸದ್ಯ ಕರ್ನಾಟಕದಲ್ಲಿ ನಡೀತಾ ಇರೋದು ನನ್ನ ತೆರಿಗೆ ನನ್ನ ಹಕ್ಕು ಅನ್ನೋ ಅಭಿಯಾನ. ಕರ್ನಾಟಕದಿಂದ ಸಂಗ್ರಹವಾಗುವ ತೆರಿಗೆಯನ್ನ ಹಿಂದುಳಿದ ಉತ್ತರದ ರಾಜ್ಯಗಳಿಗೂ ಕೇಂದ್ರ ಸರ್ಕಾರ ಹಂಚ್ತಾ ಇದೆ. ಎಲ್ಲಾ ಹಣವನ್ನ ವಾಪಸ್ ಕರ್ನಾಟಕಕ್ಕೆ ಕೊಡ್ತಿಲ್ಲ. ಈ ಪದ್ಧತಿ ಮೊದಲಿನಿಂದಾನೂ ಇದ್ರೂ ಇತ್ತೀಚೆಗೆ ಸ್ವಲ್ಪ ಬದಲಾವಣೆ ಆಗಿದೆ. ಇದರಿಂದ ಕರ್ನಾಟಕಕ್ಕೆ ಬರುವ ಅನುದಾನ ಇನ್ನಷ್ಟು ಕಡಿತಗೊಂಡಿದೆ ಅನ್ನೋದು ಸಿದ್ದು ಸರ್ಕಾರದ ಆರೋಪ. ಆದ್ರೆ ಈ ರೀತಿ ನನ್ನದು ನನಗೆ ಸೇರಬೇಕು ಅಂತ ಎಲ್ಲರೂ ಯೋಚಿಸಲು ಶುರು ಮಾಡಿದ್ರೆ ಏನಾಗುತ್ತೆ ಅಂತ ಉದಾಹರಣೆ ಸಮೇತವಾಗಿ ವಿವರಿಸಿದ್ರು ನರೇಂದ್ರ ಮೋದಿ. अगर हिमालय कल कहना शुरू कर दें, हिमालय कल बोलना शुरू कर दें, ये नदियां मेरे यहां से बहती हैं, मैं तुम्हें पानी नहीं दे दूंगा, पानी का अधिकार मेरा है, देश का क्या होगा? देश कहां जाकर के रुकेगा? अगर जिन राज्यों में कोयला है वो कह दे कोयला नहीं मिलेगा, ये हमारी संपत्ति है, जाओ तुम अंधेरे में गुजारा करो, देश कैसे चलेगा? आदरणीय सभापति जी, ऑक्सीजन कोविड के समय हमारे यहां ऑक्सीजन की संभावनाएं पूर्वी कार्य में जो उद्योग है उसके साथ देश के पूरे देश को ऑक्सीजन की जरूरत थी। अगर उस समय पूरब के लोग कह करके बैठ जाते ऑक्सीजन को हम नहीं दे सकते, हमारे लोगों की जरूरत है, देश को कुछ नहीं मिलेगा, क्या होता देश का? उन्होंने संकट झेल करके भी देश को ऑक्सीजन पहुंचाया। देश के अंदर ये भाव तोड़ने का क्या प्रयास हो रहा है? क्या इस प्रकार से देश को हमारा टैक्स, हमारे मनी किस भाषा में बोला जा रहा है? ये देश के भविष्य के लिए नया खतरा पैदा करने वाली बात है। देश को तोड़ने के लिए नए नए नैरेटिव खोजना बंद कर दीजिए। देश को आगे बढ़ना है, देश को एक साथ लेकर के चलने का प्रयास कीजिए। ಎಸ್, ಹಿಮಾಲಯದಲ್ಲಿ ಹುಟ್ಟುವ ನದಿಗಳ ಮೇಲೆ ತಮ್ಮದೇ ಹಕ್ಕು ಅಂತ ಅಲ್ಲಿನ ರಾಜ್ಯಗಳು ವಾದಿಸಲು ಶುರು ಮಾಡಿದ್ರೆ ಉತ್ತರ ಭಾರತದ ಬಹುತೇಕ ಭಾಗಗಳಿಗೆ ನೀರೇ ಇಲ್ದಂತಾಗತ್ತೆ. ಇರೋದ್ರಲ್ಲೇ ಹಂಚಿ ಇದ್ದೋರು ಕಡಿಮೆ ಪಡ್ಕೊಂಡು ಇಲ್ದವ್ರಿಗೆ ಹೆಚ್ಚು ಕೊಟ್ರೆ ಮಾತ್ರ ದೇಶದ ಅಭಿವೃದ್ಧಿ ಅಂತ ಮೋದಿ ಪ್ರತಿಪಾದಿಸಿದ್ರು. ಇದಕ್ಕೆ ಲಸಿಕೆಯ ಉದಾಹರಣೆಯನ್ನು ಕೊಟ್ರು. हमारे यहाँ वैक्सीन, देश के करोड़ों लोगों को वैक्सीन का, हम ये कहेंगे वैक्सीन तो उस कोने में बनी थी इसलिए हक उनका है, देश को नहीं मिल सकती? कैसा सोच सकते हैं? क्या वैक्सीन उस शहर में बनी थी इसलिए देश के और भागों को इसका लाभ नहीं मिलेगा, ये सोचेंगे क्या? क्या सोच बन गई है? और एक राष्ट्रीय दल के अंदर से ऐसे विचार है, ये बहुत बहुत दुखद की बात। ಹೀಗೆ ಸಿದ್ದರಾಮಯ್ಯ ತಮ್ಮ ಇಡೀ ಸರ್ಕಾರವನ್ನೇ ದೆಹಲಿಗೆ ಕರ್ಕೊಂಡು ಹೋಗಿ ಅಪ್ಪರಿಸ್ತಾ ಇದ್ರೆ ಅತ್ತ ಮೋದಿ ರಾಜ್ಯಸಭೆಯಲ್ಲಿ ಒಂದೊಂದಾಗಿ ಕೌಂಟರ್ ಕೊಡ್ತಾ ಬಂದ್ರು. ಎಲ್ಲಾ ರಾಜ್ಯಗಳು ಕೂಡ ನನಗೆ ಒಂದೇ ಅಂತ ತಮ್ಮ ವಾದವನ್ನ ಮಂಡಿಸಿದ್ರು. ಮಾತ್ರವಲ್ಲದೆ ಈ ರೀತಿ ಹೋರಾಟಗಳು ದೇಶವನ್ನೇ ವಿಭಜಿಸುತ್ತೆ ಅಂತಾನೂ ಮೋದಿ ಹೇಳಿದ್ರು.